ತಿಳ್ಕೊಳ್ಳೋದು ಏನು ಅಂತಂದ್ರೆ ಮೊದಲನೇದಾಗಿ ಹಿಂಸೆಯಿಂದ ಶಾಶ್ವತ ಪರಿಹಾರ ಸಿಗ್ತದೇನೋ ಅನ್ನುವಂಥ ಮಾತನ್ನು. ಯಾಕಂದ್ರೆ ಜಗತ್ತಿನ ಅನೇಕ ಇತಿಹಾಸ ನೋಡಿದ್ವಿ ದೇಶಗಳಿಂದ. ಆ ದೇಶಗಳಲ್ಲೇ ಹಿಂಸೆಯಿಂದ ಸ್ವತಂತ್ರ ಸಿಕ್ಕಿದ್ದದ ಸಾಕಷ್ಟು, ಆದರೆ ಹಿಂಸೆಯಿಂದ ಅನೇಕ ದೇಶ ಹಾಳಾಗಿ ಹೋಗಿದ್ದು ಅದಾವ. ಇವೆಲ್ಲನೂ ಸಾಕಷ್ಟು ನೋಡ್ತಾ ಇದ್ವಿ ನಾವು. ಆದರೆ ಹಿಂಸೆ ಪರಿಹಾರ ಏನು, ಶಾಂತಿಯ ಬದುಕಿಗೆ ಅದು ವೈರಿ ಅಲ್ಲ ಏನು ಅನ್ನೋಂಥ ಒಂದು ಪ್ರಶ್ನೆ ಅವರು ಕಾಡ್ತಾ ಇರ್ತದೆ. ಇವರೆಲ್ಲರೂ ಪಾಪ ಏನು ನಾವಂತೀವಿ, ಪಾಪ ಅನ್ನಬಾರ್ದು ಅವ್ರಿಗೆ ಆ ಮಾತು ಬೇರೆ, ಬಟ್ ಸಂದರ್ಭ ತಕ್ಕಂಗೆ ಬರ್ತದೆ ಅದು. ಇದೆಲ್ಲ ಮಾಡಿದರೆ ಇವತ್ತೇನು ಈ ಸುಖದಿಂದಿದ್ದಾರಪ್ಪ ಇವರು ಅನ್ನೋಂಥ ಪ್ರಶ್ನೆ. ಅದಕ್ಕಾಗಿ ಇವತ್ತು ಒಂದು ರೀತಿಯಲ್ಲಿ ಟ್ರಂಪ್ ಒಂದು ಹೊಸ ಹಾದಿಯನ್ನು ಹುಡುಕಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಟ್ಯಾಕ್ಸ್ ದಾಳಿ. ಇದು ಹೊಸ ಯುದ್ಧ, ಇದು ಹೊಸ ಕಲ್ಪನೆ. ಯಾಕಂದ್ರೆ ಆರ್ಥಿಕವಾಗಿ ಮನುಷ್ಯನನ್ನು ಬುದ್ಧಿ ಮಾಡುವಂಥದ್ದು, ಅವನ ವ್ಯಕ್ತಿತ್ವವನ್ನು ಹನನ ಮಾಡುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ ಜೀವಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಬೇಕು ಆಸೆ ಅದ, ಜೊತೆಗೆ ಸುಂದರವಾದ ಕನಸುಗಳಿದ್ದಾವೆ. ಆ ಕನಸುಗಳು ಈಡೇರ್ತಾ ಇದ್ದಾಗ ಸಹಜವಾಗಿ ಮನುಷ್ಯ ಹಿಂಸಾರೂಪ ಮತ್ತೆ ರೂಪವನ್ನು ಪಡ್ಕೊಂಡು ಜಗಾಡ್ತಾನೋ ಮತ್ತೆ ಮಾಡ್ತಾನೋ ಹೋಗ್ತಾ ಇರ್ತಾನೋ. ಅದು ಒಂದು ಕಾಲದ ನಿಯಮ. ಬಟ್ ಇವತ್ತು ಬದಲಾಗ್ತದೆ ಏನೋ ಅಂತೇಳಿ ಅದಕ್ಕೆ ಭಾರತ ಆದರೂ ಸಹಿತ ಇವತ್ತು ತನ್ನ ನೀತಿಯನ್ನು ಬದಲಾಯಿಸ್ಕೊಳ್ತಾ ಇದೆ ಅಂತ. ಯಾಕಂದ್ರೆ ಚೈನಾ ಒಂದು ಕಡೆಗೆ, ಇನ್ನೊಂದು ಕಡೆಗೆ ನಮ್ಮ ಟ್ರಂಪ್ ಅಂದ್ರೆ ಅಮೇರಿಕಾದ, ಇವರಿಬ್ಬರ ಮಧ್ಯದಲ್ಲಿ ಚೈನಾ ಮತ್ತು ಅಮೇರಿಕ ಮಧ್ಯದಲ್ಲೇ ಭಾರತ ಎತ್ತು ಹೊರಡೋದು ಅಂತ. ಹಿಂಸಾ ಮಾರ್ಗದ ನಿಧಾನಕ್ಕೆ ಕಡಿಮೆ ಆಗ್ತಾನಲ್ಲದು ಈಗ ನೋಡ್ತಾ ಇದ್ದೀವಿ ನಾವು ಕಳೆದ 10 ವರ್ಷಗಳಿಂದ. ಹೌದು, ಇವತ್ತಿಗೆ ನ್ಯಾಯ ಸಿಕ್ಕಿಲ್ಲ, ಒಪ್ಪುನು ಆ ಮಾತನ್ನು. ಯಾಕಂದರೆ ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ಸಿಗಲಿಲ್ಲ. ಇನ್ನೂ ನಾವೇನೇನೋ ಹೇಳಿದ್ರು ನಮ್ಮ ಮೋದಿಯವರು, ಇಲ್ಲ ನಾವು ಬಂದ ತಕ್ಷಣ ಕಾಶ್ಮೀರ ಪಂಡಿತರಿಗೆ ಕಾಶ್ಮೀರದಲ್ಲಿ ಇರುವಂಗೆ ಮಾಡ್ತೀವಿ. ಹಾಗೆ ಎಷ್ಟು ಜನ ಹೋಗಿದ್ದಾರೆ ರೀ ಕಾಶ್ಮೀರದಲ್ಲ, ಶ್ರೀನಗರದಲ್ಲಿ ಎಷ್ಟು ಜನ ಉಳಿದಿದ್ದಾರೆ ರೀ. ನಮ್ಮ ಗಿಲ್ಗಿಟ್ ನಮಗೆ ಬಂತಿಲ್ಲ 10-11 ವರ್ಷ ಆಯಿತು. ನಾವು ಒಂದು ಮಾಡ್ತೀವಿ ಅಂತ ಹೇಳಿದರು. ಹಿಂದೂ ಮುಸ್ಲಿಂ ಮಾಡಿದರು, 80-20 ಮಾಡಿದರು, ಬುಲ್ಡೋಜರ್ ಮಾಡಿದರು, ಮತ್ತೇನೋ ಮಾಡಿದರು. ಆದರೆ ಒಂದು ಹಂತದವರೆಗೆ ಇವತ್ತು ಇಬ್ಬರು ಧನದಾರನ ಪಾಕಿಸ್ತಾನ ಮತ್ತು ಇಂಡಿಯಾ. ಯಾಕಂದರೆ ಪಾಕಿಸ್ತಾನವೂ ಸಹಿತ ಆರ್ಥಿಕ ಭಾಳ ಅಭದ್ರ ಆಗಿ ಹೋಗ್ಬಿಟ್ಟದೆ ಇವತ್ತು. ಅದು ಹಿಂದೂ ಮುಸ್ಲಿಮರಿಗಿಂತ ಹೆಚ್ಚು ವೀಕ್ ಆಗಿದ್ದು ಆರ್ಥಿಕವಾಗಿ. ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ. ಎದ್ದ ತಕ್ಷಣ ಯುದ್ಧ, ಗುಂಡು ಹಾರಿಸೋದು, ಧರ್ಮ, ಜಾತಿ ಶುರು. ನಮ್ಮಲ್ಲಿ ಅದ ಪರಿಸ್ಥಿತಿ. ಎದ್ದ ತಕ್ಷಣ ಜಾತಿದು ಧರ್ಮದ ಇವತ್ತೇ ಕಾಡೋದು. ಹೀಗಾಗಿ ನಮ್ಮ ಏಳಿಗೆ ಇದರಿಂದ ಆಗುವುದಿಲ್ಲ ಅನ್ನೋದು ಈಗ ನಿಜಕ್ಕೂ ನಮಗೆ ಕನ್ಫರ್ಮ್ ಆಗಲಿಕ್ಕೆ ಆಗ್ತದೆ. ನಾವು ಯಾವ ದೇಶನೂ ಗೆದ್ದು ನಮ್ಮೊಳಗೆ ತೊಗೊಂಡ್ರೆ ನಮ್ಮದು ಆಗ್ತದೆ ಅನ್ನೋ ಸುಳ್ಳು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಟ್ರಂಪ್ ಸಾಕ್ಷಿ. ಯಾಕಂದ್ರೆ ಈ ಓಪನ್ ಮಾರ್ಕೆಟಿಂದ ಇಡೀ ಜಗತ್ತನ್ನು ಗೆಲ್ಲಬಹುದು ಹಾಗೆ ಹೀಗೆ ಅವರು ತಿಳ್ಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಿಲ್ಲ. ಇವತ್ತು ಅನೇಕ ವಿಷಯದಲ್ಲಿ ಅಮೇರಿಕ ಸಹಿತ ಫೇಲ್ಯೂರ್ ಆಗ್ಯದ. ಶ್ರೀಮಂತ ದೇಶ ಇರ್ಬೋದು.